ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ನೌಕರರಿಂದ ಪ್ರತಿಭಟನೆ. ಬೆಸ್ಕಾಂ ಕಚೇರಿ ಮುಂಭಾಗ ಪ್ರತಿಭಟಿಸಿ ನೌಕರರ ಆಕ್ರೋಶ. ಎಸ್ ವೀಕ್ಷಕರೇ, ವಿದ್ಯುತ್ ಖಾಸಗೀಕರಣಗೊಳಿಸ್ತಾ ಇರೋದನ್ನ ವಿರೋಧಿಸಿ ಬೆಸ್ಕಾಂ ಮತ್ತು ಕೆಪಿಟಿಸಿಎಲ್ ನೌಕರರ ಒಕ್ಕೂಟದಿಂದ ಚಿಕ್ಕನಾಯಕನಹಳ್ಳಿ ಪಟ್ಟಣದ ಬೆಸ್ಕಾಂ ಕಚೇರಿ ಎದುರು ಪ್ರತಿಭಟನೆಯನ್ನ ನಡೆಸಿ ಘೋಷಣೆಗಳನ್ನ ಕೂಗಿ ಆಕ್ರೋಶವನ್ನ ಹೊರಹಾಕಿ ಪ್ರತಿಭಟಿಸಲಾಯಿತು. ಇನ್ನು ಬೆಸ್ಕಾಂ ನೌಕರರ ಸಂಘದ ಅಧ್ಯಕ್ಷ ಗೂಳೂರು ನಾಗರಾಜ್ ಮಾತನಾಡಿ, ಕೇಂದ್ರದ ಖಾಸಗಿ ವಿದ್ಯುತ್ಕರಣದಿಂದ ರೈತರು ಮತ್ತು ನೌಕರರು ಬೀದಿ ಪಾಲಾಗಲಿದ್ದಾರೆ. ಜೊತೆಗೆ ಕೃಷಿ ಪಂಪ್ ಸೆಟ್ಗಳಿಗೆ ಸದ್ಯ ಉಚಿತ ಕರೆಂಟ್ ಅನ್ನ ಕಲ್ಪಿಸಿದ್ದು, ಖಾಸಗೀಕರಣವಾದರೆ ಐಪಿ ಸೆಟ್ಗಳಿಗೆ ಮೀಟರ್ ಅನ್ನ ಅಳವಡಿಸಿ ಹಣವನ್ನ ಪಡಿತಾರೆ. ನೌಕರರಿಗೆ ಸೇವಾ ಭದ್ರತೆ ಇರೋದಿಲ್ಲ. ಆದ್ರಿಂದ ಕೂಡಲೇ ಆದೇಶವನ್ನ ಹಿಂದೆ ಪಡಿಬೇಕೆಂದು ಆಗ್ರಹಿಸಿದ್ದಾರೆ. ನೌಕರರಿಗೆ ಏನು ಸಮಸ್ಯೆ ಆಗ್ತದೆ ಅಂದರೆ, ಈಗ ಯಾರೋ ಖಾಸಗಿಯವರು ಬರ್ತಾರೆ, ಖಾಸಗಿಯವರು ಬಂದಾಗ ಅವರು ಏನು ಲಾಭ ನೋಡ್ತಾರೆ ಬಿಟ್ಟರೆ ಗ್ರಾಹಕರಿಗೆ ಯಾವುದೇ ರೀತಿಯಾದ ಏನು ಹೇಳ್ತೀವಿ ಇದು ಸಿಗೋಲ್ಲ, ಏನೋ ಸರ್ವಿಸ್ ಸಿಗೋಲ್ಲ. ಈಗ ನಾವು ನಮಗೆ ಕರೆ ಮಾಡಿದ್ರೆ ಅಟ್ಲೀಸ್ಟ್ ಕರೆಂಟ್ ಹೋದರೆ ಕರೆ ಮಾಡಿದ್ರೆ ಅಟ್ಲೀಸ್ಟ್ ಒಂದು 2 hours 1 hour ನಾವು ಕಂಪ್ಲೇಂಟ್ ಅಟೆಂಡ್ ಮಾಡಿಕೊಡ್ತೀವಿ. ಮುಂದೆ ಆ ಥರ ಆಗೋಲ್ಲ. ಖಾಸಗಿಯವನು ಏನು ಕೊಡ್ತಾನೋ ಅದನ್ನೇ. ಆಮೇಲೆ ನಮ್ಮಲ್ಲಿರೋವಂಥ ಏನು ಮೆಟೀರಿಯಲ್ ಇದೆ, ಕಂಬ, ವೈರು, ಇದೆಲ್ಲ ಕೂಡ ಖಾಸಗಿಯವರು ಪಾಲಾಗ್ತದೆ. ಆದ್ದರಿಂದ ದಯವಿಟ್ಟು ಈ ಖಾಸಗೀಕರಣ ಬೇಡ. ಎಲ್ಲ ನೌಕರರಿಗೆ ತೊಂದರೆ ಆಗ್ತದೆ. ಮತ್ತು ಅವ್ರನ್ನ ಎಲ್ಲ ನೌಕರರು ಕುಟುಂಬಗಳು ಸಹ ಬೀದಿ ಪಾಲಾಗ್ತವೆ. ಇದನ್ನು ಗಮನದಲ್ಲಿಟ್ಕೊಂಡು ತಾವುಗಳು ದಯವಿಟ್ಟು ಈ ಕಾಯ್ದೆಯನ್ನು ಜಾರಿಗೊಳಿಸಬಾರ್ದು ಅಂತ ಮನವಿ ಮಾಡ್ತಾಯಿದ್ದೀವಿ. ಹಾಗೆಯೇ ರೈತರಿಗೂ ತುಂಬ ಕಷ್ಟ ಆಗ್ತದೆ. ರೈತರುಗಳು ಈಗ ನಾವು ಕೊಡೋ ಕರೆಂಟಲ್ಲಿ ಅಲ್ಪ ಸ್ವಲ್ಪ ಬೆಳೆ ಬೆಳೀತಾ ಇದ್ದಾರೆ, ಒಂದು ತೋಟಗಳನ್ನ ಉಳಿಸ್ಕೊಂಡಿದ್ದಾರೆ. ಮುಂದೆ ಇದೆಲ್ಲ ಕೂಡ ಏನು ಉಳಿಯಲ್ಲ ಅನ್ನೋದು ನಮ್ಮ ಭಾವನೆ. ದಯವಿಟ್ಟು ಇನ್ನು ಮುಂದೆ ಈ ಖಾಸಗೀಕರಣ ಬೇಡ. ಮತ್ತು ನೌಕರರು ಕೂಡ ಉಳಿಬೇಕು. ಪ್ರತಿಯೊಬ್ಬರು ಉಳಿದ್ರೇ ದೇಶ. ಇನ್ನು ಹಿರಿಯ ಇಂಜಿನಿಯರ್ ಆನಂದ್ ಮಾತನಾಡಿ, ಇನ್ನು ಹೊರ ರಾಜ್ಯದಿಂದ ಬಂದ ಗುತ್ತಿಗೆದಾರರು ಹೊರ ರಾಜ್ಯ ನೌಕರರನ್ನ ಕರೆತಂದು ನಮ್ಮ ಸ್ಥಳೀಯ ನೌಕರರಿಗೆ ಸಂಬಳ ಇನ್ನಿತರೆ ವಿಚಾರಗಳಲ್ಲಿ ತೊಂದರೆಯಾಗ್ತಾ ಇದೆ. ನಮ್ಮ ಸಂಸ್ಥೆಯಲ್ಲಿ ತಮ್ಮ ಪ್ರಾಣ ಮತ್ತು ತಮ್ಮ ಕುಟುಂಬಸ್ಥರನ್ನ ಲೆಕ್ಕಿಸದೆ ಕೆಲಸ ಮಾಡ್ತಿದ್ದೇವೆ. ಆದರೆ ಕೇಂದ್ರ ಸರ್ಕಾರ ತಂದಿರುವ ವಿದ್ಯುತ್ ಖಾಸಗೀಕರಣ ನೀತಿಯನ್ನ ಕೈಬಿಡಬೇಕೆಂದು ಒತ್ತಾಯಿಸಿದ್ದಾರೆ. ಕೃಷಿ ಪಂಪ್ ಸೆಟ್ಗಳಿಗೆ ಉಚಿತವಾಗಿ ವಿದ್ಯುತ್ತನ್ನು ಕೊಡ್ತಾ ಇದ್ದಾರೆ ಸರ್ಕಾರ. ಅದು ಹಂತವಾಗಿ ಮೀಟರೀಕರಣ ಅಂದರೆ ಮಾಪಕಗಳನ್ನು ಅಳವಡಿಸಿ ಅವರಿಂದ ರೈತರಿಂದ ಹಣವನ್ನು ಸಹ ಗಳಿಸುವಂಥ ಒಂದು ಹುನ್ನಾರ ಇದು ನಡೀತಾ ಇದೆ. ಅದು ಈ ನೌಕರರಲ್ಲಿ ಏನಾಗುತ್ತೆ ಅಂದರೆ, ಯಾರೋ ಖಾಸಗಿಯವರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಬೇರೆ ರಾಜ್ಯದವರು ಬಂದು ಇಲ್ಲಿ ನೌಕರರನ್ನೆಲ್ಲ ಅಂದರೆ ಇಲ್ಲಿ ಸ್ಥಳೀಯವಾಗಿ ನೌಕರಿಗೆ ಯಾವುದೇ ಅವಕಾಶ ಇರೋದಿಲ್ಲ. ಹೊರ ರಾಜ್ಯದಿಂದ ನೌಕರರನ್ನ ಕರೆತಂದು ಇಲ್ಲಿಯ ಸ್ಥಳೀಯವಾಗಿರ್ತಕ್ಕಂಥ ನಮ್ಮ ಕರ್ನಾಟಕದ ಜನತೆಗೆ ಅನಾನುಕೂಲ ಆಗುತ್ತೆ. ಆಮೇಲೆ ಎಲ್ಲ ನೌಕರರಿಗೆ ಸಾರಿಗೆ ಸಂಬಳ ಇವರೆಲ್ಲ ಏರುಪೇರು ಆಗುವಂಥ ಸಂದರ್ಭ. ಎಷ್ಟೋ ಸಾವಿರಾರು ನೌಕರರು ಈ ಒಂದು ಕ್ಷೇತ್ರವನ್ನು ನಂಬಿಕೊಂಡು ತಮ್ಮ ಜೀವಗಳನ್ನು ಒತ್ತೆ ಇಟ್ಟು ಕೆಲಸ ಮಾಡ್ತಿದ್ದೀವಿ. ಅಂಥದ್ರಲ್ಲಿ ಈ ಒಂದು ಕಾಯ್ದೆ ನಮಗೆ ಬೇಡ. ಇನ್ನು ಈ ವೇಳೆ ಎಸ್ಒ ರಘು, ಯೋಗೇಂದ್ರ, ವಸಂತ್ ಕುಮಾರ್, ಕಿರಣ್, ಲಕ್ಕಣ್ಣ, ದಿವ್ಯಾ, ಜಯಲಕ್ಷ್ಮಿ ಸೇರಿದಂತೆ ನೌಕರರ ವರ್ಗ ಹಾಜರಿದ್ದರು. ಚಂದ್ರಶೇಖರ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.